ಇವತ್ತು ನಾವು ಹೋಗಿದ್ ಮದುವೆಯಲ್ಲಿ ಸ್ವಲ್ಪ ಮುಹೂರ್ತ ಬೇಗ ಇದ್ದಿದ್ರಿಂದ ದಾರಿನ ಬೇಗನೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ನಮ್ ಗ್ಯಾಂಗ್ ಅವರೆಲ್ಲ ಆಲ್ರೆಡಿ ಫೋಟೋ ತೆಗಿಯಕ್ಕೆ ವಿಡಿಯೋ ತೆಗಿಯಕ್ಕೆ ಎಲ್ಲ ರೆಡಿಯಾಗಿ ಅವ್ರು ಕೆಲಸ ಮಾಡ್ತಾ ಇದ್ರು. ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳ್ರಲ್ಲ ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ ಗೈಸ್, ಇದು ಡೇ 2 ಲಾಗು. ನಿನ್ನೆ 1ರಲ್ಲಿ ರಿಸೆಪ್ಷನ್ ಮುಗ್ದಿತ್ತು, ಇವತ್ತು ಬೆಳಗ್ಗೆ ದಾರೆ ಇದೆ. ಸೊ ನಾನು ಈ ಥರ ರೆಡಿಯಾಗಿ ಮದುವೆಗೆ ಹೋಗ್ತಾ ಇದ್ದೀನಿ. ಬಟ್ಟೆ ಎಲ್ಲ ಇಕ್ಕೊಂಡಿದೀನಿ. ಇದು ಬಸ್ಸಾಗೆ ಬರಲ್ಲ ಇಲ್ಲ ಕಾರ್ ಮಾಡ್ಕೊಂಡು ಬರಲ್ಲ ನಾನು. ಈ ಥರ ಒಂದು ಎಂಟ್ರಿ ವಿಡಿಯೋ ಮಾಡ್ಕೊಂಡು ನಾನು ಸೀದಾ ಒಳಗಡೆ ಹೋದೆ. ಇವತ್ತು ನನಗೇನು ಕೆಲಸ ಇಲ್ದಿರೋ ಕಾರಣ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ. ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ದಾರೆ ಸ್ಟಾರ್ಟ್ ಆಗಿತ್ತು. ಮಾಡಿ ಮೇಡಮ್ ನಮ್ದೇನಾಗಬೇಕು ಹೇಳಿ ನಮ್ಮಿಂದ ನಮ್ಮಿಲ್ಲ ಸರ್, ಸುಮ್ನೆ ನೋಡ್ಬೇಕು ಅಂತ ಒಂದು ಕುತೂಹಲ ಅಲ್ವಾ. ಇವತ್ತು ನಾವು ಹೋಗಿದ್ ಮದುವೆಯಲ್ಲಿ ಸ್ವಲ್ಪ ಮುಹೂರ್ತ ಬೇಗ ಇದ್ದಿದ್ರಿಂದ ದಾರಿನ ಬೇಗನೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ನಮ್ ಗ್ಯಾಂಗ್ ಅವರೆಲ್ಲ ಆಲ್ರೆಡಿ ಫೋಟೋ ತೆಗಿಯಕ್ಕೆ ವಿಡಿಯೋ ತೆಗಿಯಕ್ಕೆ ಎಲ್ಲ ರೆಡಿಯಾಗಿ ಅವ್ರು ಕೆಲಸ ಮಾಡ್ತಾ ಇದ್ರು. ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳ್ರಲ್ಲ ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ ಸದ್ಯಕ್ಕೆ ಇಲ್ಲಿರೋದ್ರಲ್ಲಿ ನಾನು ಒಬ್ಬಂಗೆ ಕೆಲಸ ಇರಲಿಲ್ಲ. ಅದಕ್ಕೋಸ್ಕರ ಹೋಗೋರು ಬರೋರೆಲ್ಲ ಮಾತಾಡ್ಸ್ಕೊಂಡು ಇದೇ ತರ ತರಲೆ ಮಾಡ್ಕೊಂಡು ನಿಂತಿದ್ದೆ. ನಮಗೆಲ್ಲ ಗೊತ್ತಾಗೋಯ್ತು. ಇದೇ ಗ್ಯಾಪಲ್ಲಿ ನಮ್ಮ ವಿಡಿಯೋಗ್ರಾಫರ್ ಕಡೆ ತಿರುಗಿದ್ರೆ ಅವ್ನು ಸ್ವಲ್ಪ ಗಾಂಡ್ ಗಾಬರಾಗಿ ನಿಂತವನು. ಏನಕ್ಕೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ತಾಳಿ ಕಟ್ಟಿಸ್ತಾನೆ ಅನ್ಕೊಂಡಿದ್ದಾರೆ. ಈಗ ನೋಡಿ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಪುರೋಹಿತರು ಮಾಡಿದ ಕೆಲಸಕ್ಕೆ ಹೋಗ್ಲಿ ಬಿಡು, ಡೈರೆಕ್ಟಾಗಿ ಬೈಕಾಗಲ್ಲ ಅಂತ ಮನ್ಸಲ್ಲೇ ಬೈಕೊಂಡು ನಾವಿಟ್ಟಿದ್ದು ಲೈಟು, ಸ್ಟ್ಯಾಂಡು, ಟ್ರೈಪಾಡ್ ಎಲ್ಲನೂ ಆಪೋಸಿಟ್ ಡೈರೆಕ್ಷನ್ಗೆ ಶಿಫ್ಟ್ ಮಾಡ್ಕೊಂಡ್ವಿ. ಅದಾದ 5 ನಿಮಿಷಕ್ಕೆ ಪುರೋಹಿತರು ಮಾಡಬೇಕಾಗಿರೋ ಶಾಸ್ತ್ರ ಎಲ್ಲ ಮುಗಿಸಿ ಮಂತ್ರ ಹೇಳಿ ತಾಳಿ ಕಟ್ಸೇ ಬಿಟ್ರು. ತಾಳಿ ಕಟ್ಟೋ ಟೈಮಲ್ಲಿ ಯಾರು ಅಲರ್ಟ್ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ. ಮದುವೆ ಆಗೋ ಹುಡುಗ ಮತ್ತು ಫೋಟೋ ತೆಗಿಯೋ ಫೋಟೋಗ್ರಾಫರು ತುಂಬ ಅಲರ್ಟ್ ಆಗಿರಬೇಕು. ಏನಕ್ಕಪ್ಪ ಅಂತ ಅಂದರೆ ಒಂದ್ಸಲ ಆ ಶಾಟ್ ಮಿಸ್ ಆಯಿತು ಅಂದರೆ ಮತ್ತೆ ಇನ್ಯಾವತ್ತೂ ಸಿಗಲ್ಲ, ಮತ್ತೆ ಮದುವೆ ಮಾಡೋದಕ್ಕೂ ಆಗಲ್ಲ. ನಮ್ಮ ಹುಡುಗರು ಈ ವಿಷಯದಲ್ಲೆಲ್ಲ ತುಂಬ ಪರ್ಫೆಕ್ಟು. ಏನಕ್ಕಂದರೆ ಯಾವುದೇ ಸೀನು ಬಿಡ್ದಂಗೆ ಪರ್ಫೆಕ್ಟಾಗಿ ಕ್ಯಾಪ್ಚರ್ ಮಾಡಿರ್ತಾರೆ. ಅಲ್ಲಲ್ಲ